ನಮ್ಮ ತಾಯಿಯನ್ನು ನೆನಪು ಮಾಡ್ಕೊಳ್ತಾ ಹೋಗೋಣ. ಮುಂದೆ ಇರುವಂತಹ ಅನ್ನ ಪ್ರಸಾದವನ್ನು ನೆನಪು ಮಾಡ್ಕೊಳ್ತಾ ಹೋಗೋಣ. ಆ ಪ್ರಸಾದವನ್ನು ಅನ್ನಪೂರ್ಣ ದೇವಿಗೆ ಆರ್ಘ್ಯವನ್ನು ನೀಡುತ್ತಾ ಮಂತ್ರವನ್ನು ನೀಡಿಸದ ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಮಂತ್ರವನ್ನು ಹೇಳ್ಕೊಡ್ಲಾಗುತ್ತೆ, ಆ ನಂತರ ಮಂತ್ರವನ್ನು ಹೇಳ್ತಾ ಹೋಗ್ತೀವಿ. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ. ರಾಷ್ಟ್ರದೇವೋ ಭವ. ಪುಣ್ಯದೇವೋ ಭವ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ಒಂದೇ. ಮೊದಲಿಗೆ ಒಂದು ಸಿಹಿಯನ್ನ ನಮ್ಮ ಬಲಭಾಗಕ್ಕೆ, ಪಂಚಭೂತಗಳಿಗೆ ಒಂದು ಅಗಳನ್ನು ಇಡೋಣ. ಹಾಗೆಯೇ 5 ಅಗಳು ಅನ್ನವನ್ನ ಪಂಚಭೂತಗಳಿಗಾಗಿ ಇಡೋಣ. 5 ಬಾರಿ 5 ಬಾರಿ ಇಡೋಣ. ಹಾಗೆ ಇರುವಂತಹ ಒಗ್ಗರಣೆ ಹಾಗೂ ತ್ಯಾಜ್ಯಗಳನ್ನ, ನಮ್ಮ ಪ್ರಸಾದದ ಭಾಗವಾಗಿರುವಂತಹ ಪಕೋಡವನ್ನ 5 ಬಾರಿ ಭೂಮಿ ಮಾತೆಗೆ ಹಾಗೂ ಪಂಚಭೂತಗಳಿಗೆ ಇಡೋಣ. ಆಯ್ತಾ? ಅದಾದ್ಮೇಲೆ 3 ಬಾರಿ ಅನ್ನದಗಳನ್ನ ಬಾಯಿಯ ಮುಖೇನ ನುಂಗಣ. ಯಾರು ಅಗಿಯೋದ್ ಬೇಡ, ನುಂಗಣ. ನುಂಗಣ. ಹಾಗೇನೆ 1 ನೀರು ಅಗಳನ್ನ ನಮ್ಮ ಕೈ ಮೇಲೆ ಇಟ್ಕೊಳ್ಳೋಣ. 1 ಅಗಳು ನೀರನ್ನ ಕೈಯಲ್ಲಿ ಇಟ್ಕೊಳ್ತೀವಿ. ಪ್ರದಕ್ಷಿಣೆಯನ್ನ ಮಾಡ್ತೀವಿ. ಪ್ರದಕ್ಷಿಣೆಯನ್ನು ಮಾಡಿದೀವ. ಆ ನೀರನ್ನ ಗುಟುಕಾಗಿ ಸೇವನೆ ಮಾಡೋಣ. ಇದರಿಂದ ಭೌತಿಕವಾಗಿ ನಮ್ಮ ಅನ್ನನಾಳ ಏನಿದೆ ಅದು ಪೂರ್ಣವಾಗಿ ತೆರೆಯುತ್ತೆ. ಈಗ ಸಿಹಿಯೊಂದಿಗೆ ಈ ದಿವಸದ ಪ್ರಸಾದವನ್ನ ಪ್ರಾರಂಭ ಮಾಡ್ತಾ ಹೋಗ್ತೀವಿ. ಸಿಹಿಯೊಂದಿಗೆ ಈ ದಿವಸದ ಪ್ರಸಾದವನ್ನ ಹರಿಯೋಂ ಹೇಳುತ್ತಾ ಪ್ರಾರಂಭ ಮಾಡ್ತೀವಿ.